ನೋಡಿ, ನಾನು ಅಸೆಂಬ್ಲಿನಲ್ಲಿ ಏನು ಹೇಳಿದ್ದೀನಿ ಅದಕ್ಕೆ ನಾನು ಬದ್ಧ ಇದ್ದೀನಿ. 23 ಕಂತನ್ನು ಕೊಟ್ಟಿದ್ದೀನಿ. 46,000 ರೂಪಾಯಿಯನ್ನು 1,26,00,000 ಮಹಿಳೆಯರಿಗೆ ಇಂಡಿವಿಜುವಲ್ ಆಗಿ 46,000 ರೂಪಾಯಿ ಇಲ್ಲಿವರೆಗೆ ಹೋಗಿದೆ ಅಂತ ಹೇಳಿದ್ದೀನಿ. ಆಗಸ್ಟ್ವರೆಗೆ ಕ್ಲಿಯರ್ ಆಗಿದೆ ಅಂತ ಹೇಳಿದ್ದೀನಿ. ಅದಕ್ಕೆ ನಾನು ಬದ್ಧ ಇದ್ದೀನಿ. ಮಿಕ್ಕಿರೋದು ಫ್ಲೋರ್ನಲ್ಲಿ ಮಾತಾಡ್ತೀನಿ. ನೋಡಿ, ಮಹಾತ್ಮ ಗಾಂಧೀಜಿಯವರು ಸತ್ಯ ಮತ್ತು ಅಹಿಂಸೆಯ ತತ್ವ ಹಿಡ್ಕೊಂಡು ಈ ದೇಶಕ್ಕೆ ಸ್ವತಂತ್ರವನ್ನು ಕೊಡಿಸಿದಂಥವ್ರು. ಅಂಥವರ ಹೆಸರಿಟ್ಟು ಹಳ್ಳಿಯಲ್ಲಿ ದುಡಿಯುವ ಕೈಗೆ ಕೆಲಸ ಬೇಕು ಅಂತ ಹೇಳಿ ಮನರೇಗಾ ಸ್ಕೀಮನ್ನು 2004 ಕಾಂಗ್ರೆಸ್ ಪಕ್ಷ ತೆಗೆದುಕೊಂಡು ಬಂತು. ಆ ಸ್ಕೀಮ್ ಹೆಸರನ್ನ ಚೇಂಜ್ ಮಾಡ್ತೀವಂದರೆ ಅವರಲ್ಲಿ ಎಷ್ಟು ದ್ವೇಷದ ಮನೋಭಾವನೆ ಇದೆ ಅಂತ ಇದು ಎದ್ದು ಕಾಣಿಸುತ್ತೆ. ಇದರ ವಿರುದ್ಧವಾಗಿ ಅದು ಎಂಥವರ ಮಹಾತ್ಮರ ಹೆಸರನ್ನು ಇಟ್ಟಿರೋದನ್ನ ಚೇಂಜ್ ಮಾಡಲಿಕ್ಕೆ ಹೋಗ್ತಾ ಇದ್ರೆ ಅಂಥವರ ವಿರುದ್ಧವಾಗಿ ಇವತ್ತು ಪ್ರತಿಭಟನೆಯನ್ನು ಶಾಂತಿಯುತವಾಗಿ ಅವರು ಹೇಳಿದರು. ನನ್ನ ಜೀವನವೇ ನನ್ನ ಸಂದೇಶ ಅಂತ ಹೇಳಿದರು. ಸೊ ಅವರ ಮೂರ್ತಿಯ ಪ್ರತಿಮೆಯ ಕೆಳಗಡೆ ಕೂತ್ಕೊಂಡು ಪ್ರತಿಭಟನೆ ಮಾಡ್ತಾರೆ.